ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾ ಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ರೆಗಳನ್ನು ಹೇಳ್ತಾ ಇದ್ದೀವಪ್ಪ ಅನ್ನೋದಾದರೆ ಅದೇ ಸರ್ವಿಕಲ್ ಸ್ಪಾಂಡಾಲಿಸಿಸ್. ನಾವು ನೋಡಿದ್ದೀವಿ, ಸಾಮಾನ್ಯಕ್ಕೆ ಕೆಲವರು ಕತ್ತಿಗೆ ಕೆಲವೊಂದು ಬೆಲ್ಟ್ನ ಹಾಕ್ಕೊಂಡಿರ್ತಾರೆ. ಹಾಗೆ ಹಿಂದೆ ತಿರುಗಬೇಕು ಅಂತಂದರೆ ಇಡೀ ದೇಹನ ತಿರುಗಿಸ್ಬೇಕಾಗುತ್ತೆ. ನಿಮ್ಗಳ್ತ ಈ ಥರ ಈಸಿಯಾಗಿ ತಿರುಗಿಸೋದಕ್ಕಾಗಲ್ಲ. ಯಾಕಪ್ಪ ಹಾಗಿರುತ್ತೆ ಅಂತಂದರೆ ಸ್ಪೈನಲ್ಲಿ ಸರ್ವಿಕಲ್ ಏನೋ ಇರುತ್ತೆ. ಈ ಕುತ್ತಿಗೆಯ ಪಾರ್ಟ್ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆನ ನಾವೇನು ಹೇಳ್ತೀವಿ ಅಂದರೆ ಸರ್ವಿಕಲ್ ಸ್ಪಾಂಡಾಲಿಸಿಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಈ ಕುತ್ತಿಗೆ ಭಾಗ ಆಗಿರ್ಬೋದು, ಹಾಗೆ ಕುತ್ತಿಗೆಯಲ್ಲಿ ಕಾಣಿಸ್ಕೊಳ್ಳುವಂಥ ನೋವಾಗಿರ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ, ಈ ಕುತ್ತಿಗೆ ಜಾಯಿಂಟ್ಗಳಿಗೆ ಯಾವ ಮುದ್ರೆ ಮಾಡೋದ್ರಿಂದ ಇದು ಸೂಕ್ತವಾಗಿದೆ, ಯಾವ ಮುದ್ರೆ ಸೂಕ್ತ ಅನ್ನೋದಾದರೆ ಇವತ್ತಿನ ದಿನ 2 ಮುದ್ರೆಗಳನ್ನು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಬ್ರಹ್ಮ ಮುದ್ರೆ, ಮತ್ತೊಂದು ಜ್ಞಾನ ಮುದ್ರೆ ಅಂತಂದ್ಬಿಟ್ಟು. ಏನಪ್ಪ 2 ಮುದ್ರೆಗಳನ್ನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ ನೋಡಿ, ಮೊದಲಿಗೆ ಜ್ಞಾನ ಮುದ್ರೆಯ ವಿಶೇಷತೆ ಏನಪ್ಪ ಅನ್ನೋದಾದರೆ ನೋಡಿ, ಜ್ಞಾನ ಮುದ್ರೆನ ಹೇಗೆ ಮಾಡೋದು. ಈ ಬೆರಳುಗಳಲ್ಲಿ ಮೊದಲಿಗೆ ಏನಾಗುತ್ತೆ, ಈ ವಾಯು ತತ್ವ ಹಾಗೆ ಅಗ್ನಿ ತತ್ವ ಹೊಂದಿರುವಂತಹ ಈ ಬೆರಳನ್ನು ಜ್ಞಾನ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಈ ರೀತಿಯಾಗಿರೋದ್ರಿಂದ ಜ್ಞಾನ ಮುದ್ರೆ ಅನ್ನೋದು ನಾನು ಹಿಂದೆ ಅನೇಕ ಸಂಚಿಕೆಗಳಲ್ಲಿ ಇದರ ಒಂದು ಉಪಯೋಗನ ನಾನು ಹೇಳಿದ್ದೀನಿ. ಅಂದರೆ ತಲೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರಲಿ, ಅದು ಜ್ಞಾನ ಮುದ್ರೆಯಿಂದ ನಿವಾರಣೆ ಆಗೇ ಆಗುತ್ತೆ. ಪ್ರಾಣಶಕ್ತಿ ಅನ್ನೋದು ಈ ಮೇಲಿನ ಭಾಗಕ್ಕೆ ಯಾವಾಗ ಹರಿಯುತ್ತೋ ಆಗ ಅಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ಈ ಒಂದು ಮುದ್ರೆಯಿಂದ ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲ ನೋಡಿ, ಈ ಜ್ಞಾನ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರಕ್ತ ಪರಿಚಲನೆ ಅನ್ನೋದು ಸೂಕ್ತವಾಗಿ ಮೇಲ್ಮುಖವಾಗಿ ಆಗ್ತಾ ಹೋಗುತ್ತೆ. ಅದಕ್ಕೆ ಆ ಒಂದು ರಕ್ತ ಪರಿಚಲನೆ ಆಗೋದ್ರ ಜೊತೆಗೆ ಪ್ರಾಣಶಕ್ತಿ ಅನ್ನೋದು ಸಂಚಾರ ಮಾಡುತ್ತೆ. ಯಾವಾಗ ಪ್ರಾಣಶಕ್ತಿ ಅನ್ನೋದು ಸಂಚಾರ ಈ ಎಲ್ಲ ಭಾಗಗಳಿಗೂ ಹೋಗುತ್ತೋ ಅಲ್ಲಿರುವಂತಹ ಅಡೆತಡೆಗಳು ನಿವಾರಣೆ ಮಾಡುವಲ್ಲಿ ಈ ಜ್ಞಾನ ಮುದ್ರೆ ಅನ್ನೋದು ಅತ್ಯಧಿಕವಾಗಿ ಸಹಾಯಕಾರಿಯಾಗಿದೆ. ಹಾಗಾಗಿ ಸ್ಪಾಂಡಾಲಿಸಿಸ್ಗೆ ಏನಾಗುತ್ತೆ ಅಂತಂದರೆ ಈ ಸರ್ವಿಕಲ್ ಸ್ಪಾಂಡಾಲಿಸಿಸ್ಗೆ ಜ್ಞಾನ ಮುದ್ರೆ ಅನ್ನೋದು ತುಂಬಾ ಸೂಕ್ತ ಅಂತಂದ್ಬಿಟ್ಟು ಈ ಜ್ಞಾನ ಮುದ್ರೆ ಅನ್ನೋದು ನಾವು ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅಂದರೆ ಅದೇ ಬ್ರಹ್ಮ ಮುದ್ರೆ. ಬ್ರಹ್ಮ ಮುದ್ರೆ ಹೇಗಪ್ಪ ಮಾಡೋದು ಅಂದರೆ ನಿಮ್ಮ ಇಲ್ಲಿ ಏನಾಗುತ್ತೆ ಅಂದರೆ 2 ಕೈಗಳನ್ನು ಬಳಸಬೇಕಾಗುತ್ತದೆ, 10 ಬೆರಳುಗಳನ್ನು ಬಳಸಬೇಕಾಗುತ್ತದೆ, ಮುಷ್ಟಿ ಕಟ್ಟಬೇಕಾಗುತ್ತೆ. ಈ ರೀತಿಯಾಗಿ ಮುಷ್ಟಿ ಕಟ್ಟಿ ನಿಮ್ಮ ಈ ಮುಷ್ಟಿಯ ಈ ಭಾಗ ಈ ರೀತಿಯಾಗಿ ಜಾಯಿಂಟಾಗಿ ಇರಿಸಬೇಕಾಗುತ್ತೆ. ಇದನ್ನು ಬ್ರಹ್ಮ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ನೋಡಿ, ಈ ಭಾಗ ಯಾವಾಗ ನಾವು ಬ್ರಹ್ಮ ಮುದ್ರೆ ಮಾಡ್ತಾ ಇರ್ತೀವೋ ಈ ಬ್ರಹ್ಮ ಮುದ್ರೆ ಈ ರೀತಿ ಮಾಡುತ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ ನಮ್ಮ ಸ್ಪೈನ್ ಅನ್ನೋದು ನೋಡಿ ಈಗ ನೇರ ಸ್ಥಿತಿಯಲ್ಲಿ ಬರುತ್ತೆ. ಬೆನ್ನು ಆಟೋಮೆಟಿಕಲಿ ನೇರವಾಗಿ ನಿಲ್ಲುತ್ತೆ. ಯಾವಾಗ ಈ ರೀತಿಯಾಗಿ ನೇರವಾಗಿ ನಿಲ್ಲುತ್ತೋ ಪ್ರಾಣಶಕ್ತಿ ಅನ್ನೋದು ಮೇಲ್ಮುಖವಾಗಿ ಚಲನೆ ಆಗ್ತಾ ಹೋಗುತ್ತೆ. ಹಾಗೆ ಸ್ಪೈನ್ಗೆ ಏನಾಗುತ್ತೆ ಅಂತಂದರೆ ಒಂದು ಪ್ರಾಣಶಕ್ತಿ ಅನ್ನೋದು ತಲುಪ್ತಾ ಹೋಗುತ್ತೆ. ಹಾಗೆ ಜಾಯಿಂಟ್ಗೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈ ಬ್ರಹ್ಮಮುದ್ರೆ ಮಾಡೋದ್ರಿಂದ ಇನ್ನೊಂದೇನಾಗುತ್ತೆ ಅಂದರೆ ಸುಷುಮ್ನ ನಾಡಿಗೆ ಒಂದು ಸಹಾಯಕಾರಿಯಾಗಿದೆ. ನೋಡಿ, ಯಾವಾಗ ನೀವು ಈ ರೀತಿಯಾಗಿ ಬ್ರಹ್ಮಮುದ್ರೆನ ಈ ರೀತಿಯಾಗಿ ಇಟ್ಕೊತೀರೋ ನೋಡಿ, ನಿಮ್ಮ ಬೆನ್ನು ನಿಮಗೆ ಗೊತ್ತಿಲ್ಲದಿರೋಗೆ ಬೆನ್ನು ಸ್ಟ್ರೈಟ್ ಬರುತ್ತೆ. ಯಾವಾಗ ಬೆನ್ನು ಸ್ಟ್ರೈಟ್ ಆಗಿಬಿಟ್ಟು ನಮ್ಮಲ್ಲಿ ಏನು ಸುಷುಮ್ನ ನಾಡಿ ಅಂತ ಅನ್ನೋದು ಜಾಗೃತಿ ಆಗೋದಕ್ಕೆ, ಆ ಸುಷುಮ್ನ ನಾಡಿಯಿಂದ ಉಸಿರಾಟ ಕ್ರಿಯೆ ನಡೆಯೋದಕ್ಕೂ ಸಹ ಇದು ಸಹಾಯಕಾರಿಯಾಗಿದೆ. ಪ್ರಾಣಶಕ್ತಿ ಅನ್ನೋದು ಸುಷುಮ್ನ ನಾಡಿಯಲ್ಲಿ ಚಲನೆ ಆಗುತ್ತೆ. ಆಗ ನಿಮ್ಮ ಈ ಒಂದು ಸರ್ವಿಕಲ್ ಸ್ಪಾಂಡಾಲಿಸಿಸ್ ಅನ್ನೋದೇನಿದೆ ಆ ಒಂದು ಸಮಸ್ಯೆ ನಿವಾರಣೆ ಆಗೋದಕ್ಕೆ ಈ ಒಂದು ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ. ಹೀಗಿರುವಾಗ ಈ ಬ್ರಹ್ಮ ಮುದ್ರೆ ಮತ್ತು ಜ್ಞಾನ ಮುದ್ರೆಗಳನ್ನೋದು ಯಾರು ಕುತ್ತಿಗೆ ನೋವಾಗಿರ್ಬಹುದು, ಕುತ್ತಿಗೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಾಗಿದೆ, ಹಾಗೆ ಕುತ್ತಿಗೆ ಉಳ್ಕೋದಾಗಿರ್ಬಹುದು, ಹಾಗೆ ಈ ಕುತ್ತಿಗೆಗೆ ಸಂಬಂಧಿಸಿದಂಥ ಕೆಲವೊಂದು ಪೇಯ್ನ್ಸು, ಮಸಲ್ಸ್ ಪೇಯ್ನ್ಸ್ ಆಗಿರ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ ಏನಾಗುತ್ತೆ ಅಂದರೆ 2 ಮುದ್ರೆಗಳು ಸೂಕ್ತವಾಗಿದೆ ಅಂತ ಹೇಳ್ತಾ ಈ ಸಮಸ್ಯೆಗಳಿದ್ದಲ್ಲಿ ಈ ಮುದ್ರೆಗಳನ್ನು ಮಾಡ್ತಾ ಈ ಸಮಸ್ಯೆಯಿಂದ ಹೊರಬನ್ನಿ ಅಂತಂದ್ಬಿಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ. ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಮುದ್ರೆಗಳನ್ನು ಈ ಒಂದು ಪ್ರಾಬ್ಲಮ್ಗೆ ತಿಳಿಸುತ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಫಾಲೋ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.